ನಮಸ್ಕಾರ. ಅನ್ನದಾತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇತ್ತೀಚಿನ ದಿನಗಳಲ್ಲಿ ಬೆಳೆಗಳಿಗೆ ಅಧಿಕ ರಾಸಾಯನಿಕಗಳನ್ನು ಉಪಯೋಗ ಮಾಡ್ತಾ ಇರೋದ್ರಿಂದ ಬೆಳೆಗಳ ಜೊತೆ ಆಹಾರವೂ ಕೂಡ ವಿಷವಾಗ್ಬಿಟ್ಟಿದೆ. ಸರಿಯಾದ ಪೌಷ್ಟಿಕಾಂಶವಿರುವ ಆಹಾರ ಸಿಗದೆ ಜನರು ದಿನೇ ದಿನೇ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಜನರು ಆರೋಗ್ಯವಾಗಿ ಇರಬೇಕಾದ್ರೆ ಸರ್ವರೋಗಕ್ಕೂ ರಾಮಬಾಣ ಆಗಿರೋ ಸಿರಿಧಾನ್ಯ ಸೇವನೆ ಮುಖ್ಯ. ಅದಕ್ಕಾಗಿಯೇ ಕೃಷಿ ವಿಜ್ಞಾನಿಗಳು ರೈತರಿಗೆ ಉಪಯೋಗವಾಗಲಿ ಅಂತ ಹೊಸ ತಳಿಗಳನ್ನು ಸಂಶೋಧನೆ ಮಾಡಿದ್ದಾರೆ. ಹಾಗಾದ್ರೆ ಯಾವುವು ಆ ತಳಿಗಳು? ಸಿರಿಧಾನ್ಯ ಕೃಷಿಯ ವಿಧಾನಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕೃಷಿ ಭೂಮಿಯಲ್ಲಿ ಅಧಿಕವಾದ ರಾಸಾಯನಿಕಗಳ ಬಳಕೆಯಿಂದಾಗಿ ಬೆಳೆಗಳು ಕೂಡ ವಿಷಕಾರಿಯಾಗ್ಬಿಟ್ಟಿವೆ. ಜನರಿಗೆ ರೋಗಮುಕ್ತ ಆಹಾರವನ್ನ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಅನೇಕ ಪ್ರಯೋಗಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ಕೆಲವು ರೈತರು ಸಾಂಪ್ರದಾಯಿಕ ಬೆಳೆಗಳಿಗೆ ಜೋತು ಬಿದ್ದು ನಷ್ಟ ಅನುಭವಿಸುತ್ತಿದ್ದಾರೆ. ಇನ್ನು ಕೆಲವು ರೈತರು ಭೂಮಿಗೆ ಹೆಚ್ಚಿನ ರಾಸಾಯನಿಕಗಳನ್ನ ನೀಡಿ ಮಣ್ಣಿನ ಫಲವತ್ತತೆಯ ಜೊತೆಗೆ ಕಡಿಮೆ ಇಳುವರಿಯನ್ನು ಪಡೆದಿದ್ದಾರೆ. ಸಾಂಪ್ರದಾಯಿಕ ಬೆಳೆಗಳ ಬದಲಿಗೆ ಅಧಿಕ ಪೋಷಕಾಂಶ ಹಾಗೂ ಹೆಚ್ಚಿನ ಬೇಡಿಕೆ ಇರುವ ಸಿರಿಧಾನ್ಯಗಳನ್ನು ಬೆಳೆದ್ರೆ ರೈತರು ಹೆಚ್ಚಿನ ಆದಾಯವನ್ನ ಪಡೆಯಬಹುದು ಅಂತಾರೆ ಕೃಷಿ ವಿಜ್ಞಾನಿಗಳು. ಗಾತ್ರದಲ್ಲಿ ಕಿರಿದಾದ, ಗುಣ ಪೌಷ್ಟಿಕಾಂಶಗಳಲ್ಲಿ ಹಿರಿದಾದ ನವಣೆ, ಸಾವೆ, ಸಜ್ಜೆ, ಹಾರಕ, ಕೋರ್ಲೆ, ಬರಗು, ರಾಗಿ, ಜೋಳದಂತಹ ಬೆಳೆಗಳನ್ನ ಕಿರುಧಾನ್ಯಗಳು ಎನ್ನುತ್ತಾರೆ. ಇವನ್ನ ತೃಣಧಾನ್ಯಗಳು ಎಂದು ಕರೆಯುತ್ತಾರೆ. ಎಲ್ಲಾ ಹವಾಮಾನಕ್ಕೂ ಹೊಂದಿಕೊಂಡು ಬೆಳೆಯುವ, ಹೆಚ್ಚು ಪೌಷ್ಟಿಕಾಂಶಗಳನ್ನ ಒಡಲಲ್ಲಿಟ್ಟುಕೊಂಡಿರುವ, ನಿಸರ್ಗಕ್ಕೆ ಹಾನಿ ಮಾಡದಂತೆ ಬೆಳೆಯಬಹುದಾದ ಬೆಳೆಗಳಿವು. ಕಿರುಧಾನ್ಯಗಳನ್ನ ಮಳೆಯಾಧಾರಿತ ಪ್ರದೇಶಗಳ ವರದಾನದ ಬೆಳೆಯಾಗಿರುವ ಸಿರಿಧಾನ್ಯಕ್ಕೆ ರಾಸಾಯನಿಕಗಳ ಅಗತ್ಯವಿಲ್ಲ. ಸಿರಿಧಾನ್ಯ ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಹಾಗೂ ಖನಿಜಗಳನ್ನ ಹೊಂದಿವೆ. ಮನುಷ್ಯನ ಹಲವು ರೋಗಗಳಿಗೆ ಆಹಾರದ ರೂಪದಲ್ಲೇ ಈ ಧಾನ್ಯಗಳು ಔಷಧವಾಗುತ್ತದೆ. ಇದೇ ನಿಟ್ಟಿನಲ್ಲಿ ಬೆಂಗಳೂರಿನ ಜಿಕೆವಿಕೆಯ ಕೃಷಿ ವಿಜ್ಞಾನಿಗಳು ಸಿರಿಧಾನ್ಯಗಳಲ್ಲಿ ಅಧಿಕ ಇಳುವರಿ ಮತ್ತು ಆದಾಯ ಬರುವ ತಳಿಗಳನ್ನು ಸಂಶೋಧನೆ ಮಾಡಿದ್ದಾರೆ. ಸಿರಿಧಾನ್ಯ ಬೆಳೆಗಳನ್ನು ನಾವು ಕಿರುಧಾನ್ಯ ಬೆಳೆಗಳು, ತೃಣಧಾನ್ಯ ಬೆಳೆಗಳು ಮತ್ತು ಇತ್ತೀಚೆಗೆ ಪೌಷ್ಟಿಕ ಧಾನ್ಯ ಬೆಳೆಗಳನ್ನಾಗಿ ನಾವು ಕರೀತಾ ಇದ್ದೀವಿ. ಸಿರಿಧಾನ್ಯಗಳು ನಮ್ಮ ರಾಜ್ಯದಲ್ಲಿ ಸುಮಾರು 6.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸಿರಿಧಾನ್ಯಗಳಲ್ಲಿ ನಾವು ರಾಗಿ ಮತ್ತು ಕೊರಲೆ, ಹಾರಕ, ಊದಲು, ನವಣೆ, ಸಾಮೆ ಹೀಗೆ ನಾವು 7 ಬೆಳೆಗಳನ್ನು ನಾವು ಒಟ್ಟು ಕಾಣಬಹುದು. ಸಿರಿಧಾನ್ಯಗಳು ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ವ್ಯಾಪಕವಾಗಿ ಹರಡ್ತಾ ಇದ್ದಾವೆ. ಸಿರಿಧಾನ್ಯಗಳಿಗೆ ಮರಳುಗೋಡು ಮಿಶ್ರಿತ ಮಣ್ಣಿಂದ ಹಿಡಿದು ಕಪ್ಪು ಮಣ್ಣಿನವರೆಗೂ ಕೂಡ ನಾವು ಈ ಬೆಳೆಗಳನ್ನು ಬೆಳಿಬೋದು. ಹಾಗೂ ಎಲ್ಲ ಈ ಬೆಳೆಗಳಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ನಾವು ಕಾಣಬಹುದು. ರಾಗಿನಲ್ಲಿ ನಾವು ಹೇಳಿದಾಗ ಈಗ ಇತ್ತೀಚೆಗೆ ಕಡಿಮೆ ಅವಧಿಯ ತಳಿಗಳು, ಮಧ್ಯಮಾವಧಿ ತಳಿಗಳು ಹಾಗೂ ದೀರ್ಘಾವಧಿ ತಳಿಗಳನ್ನು ನಾವು ಕಾಣ್ಬೋದು. ಸಾಮಾನ್ಯವಾಗಿ ಈ ತೃಣಧಾನ್ಯ ಬೆಳೆಗಳು ಎಲ್ಲ ತಳಿಗಳು ಕೂಡ ಕಡಿಮೆ ದಿನದ ತಳಿಗಳಾಗಿರೋದ್ರಿಂದ ಇವುಗಳಿಗೆ ಹೆಚ್ಚಿನ ಪೋಷಕಾಂಶದ ಅವಶ್ಯಕತೆ ಇರೋದಿಲ್ಲ ಮತ್ತು ನೀರಿನ ಅವಶ್ಯಕತೆಯೂ ಕಡಿಮೆ ಆಗಿರೋದ್ರಿಂದ ಇವುಗಳನ್ನು ನಾವು ಬರ ಸಹಿಷ್ಣುತಾ ಬೆಳೆಗಳು ಅಂತೇಳಿ ನಾವು ಈ ಒಂದು ಸಿರಿಧಾನ್ಯ ಬೆಳೆಗಳನ್ನು ಕರಿತಾ ಇದ್ದೀವಿ. ರಾಗಿನಲ್ಲಿ ನಾವು ಇತ್ತೀಚೆಗೆ ಬಿಳಿ ರಾಗಿ ತಳಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತು ಕಡಿಮೆ ಅವಧಿಯ ತಳಿಗಳು ಕೂಡ ನಮ್ಮಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದಾವೆ. ಇನ್ನು ಯಾವಾಗ ನಾವು ಬೆಳಿಬೋದು ಅಂತಂದರೆ ರಾಗಿಯನ್ನು ನಾವು ಕಡಿಮೆ ದಿನದ ತಳಿಗಳನ್ನು ನಾವು ಜೂನ್ ತಿಂಗಳಲ್ಲಿ ಬೆಳಿಬೋದು. ಜುಲೈ ತಿಂಗಳಲ್ಲಿ ನಾವು ಮಧ್ಯಮಾವಧಿ ತಳಿಗಳನ್ನು ಬೆಳಿಬೋದು. ಇನ್ನು ಆಗಸ್ಟ್ ತಿಂಗಳಲ್ಲಿ ಕಡಿಮೆ ಅವಧಿ ತಳಿಗಳನ್ನು, ಅಂದರೆ ಅಲ್ಪಾವಧಿ ತಳಿಗಳನ್ನು ನಾವು ಬೆಳಿಬೋದು. ನಾವು ಸಿರಿಧಾನ್ಯ ಬೆಳೆಗಳನ್ನು ನಾವು ಮೇನಿಂದ ನಾವು ಆಗಸ್ಟ್ ತನಕನೂ ಕೂಡ ನಾವು ಬೆಳಿಬೋದು. ಕಾರಣ ಏನಂದರೆ ಇವು ಅತಿ ಕಡಿಮೆ ದಿನದ ತಳಿಗಳು. ನಮ್ಮ ರಾಜ್ಯಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು ಯಾವುವಂದರೆ ಸಾಮೆನಲ್ಲಿ OLM 203, SIA 3085, ನರಸಿಂಹರಾಯ, HMT 100-1, PS4 ಮತ್ತು ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ DHFT 109-3 ತಳಿಗಳನ್ನು ನಾವು ಬೆಳಿಬೋದು. ಇನ್ನು ಬರಗುನಲ್ಲಿ GPUP 8, GPUP 21, TNAU 151, DHP 2769, TNPM 230 ತಳಿಗಳನ್ನು ನಾವು ಹೆಚ್ಚಾಗಿ ಬೆಳಿಬೋದು. ಇನ್ನು ಹಾರಕ ಬೆಳೆನಲ್ಲಿ GPUK 3, RBK 155, RK 390-25, TNAU 86 ಈ ತಳಿಗಳನ್ನು ನಾವು ಬೆಳೆದ್ರೆ ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಊದಲಿಗೆ ಬಂದರೆ VL 172, VL 181, DHB 23-3,
ಮತ್ತು RAU ಅನ್ನೊಂದು ಈ ತಳಿಗಳನ್ನು ನಾವು ಬೆಳೆದ್ರೆ ಹೆಚ್ಚು ಇಳುವರಿಯನ್ನು ಪಡ್ಕೋಬೋದು. ಇನ್ನು ರಾಗಿನಲ್ಲಿ ಅಲ್ಪಾವಧಿ ತಳಿಗಳಾಗಿರ್ತಕ್ಕಂಥ GPU 45, GPU 48, KMR 340, KMR 204 ತಳಿಗಳನ್ನು ನಾವು ಅಂದರೆ ಆಗಸ್ಟ್ ತಿಂಗಳಲ್ಲಿ ಬೆಳೆದ್ರೆ ಹೆಚ್ಚು ಇಳುವರಿಯನ್ನು ಪಡಿಬೋದು. ಇನ್ನು ಮಧ್ಯಮಾವಧಿ ತಳಿಗಳನ್ನು ಅಂದರೆ ಜುಲೈ ತಿಂಗಳಲ್ಲಿ ML 365, GPU 67, GPU 66, PR 202, INDAF 7 ಮತ್ತು DHFM 78-3 ಈ ತಳಿಗಳನ್ನು ನಾವು ಬೆಳಿಬೋದು. ಇನ್ನು ದೀರ್ಘಾವಧಿ ತಳಿಗೆ ಬಂದಾಗ MR 1, MR 6 ಮತ್ತು KMR 301 ತಳಿಗಳನ್ನು ನಾವು ಬೆಳೆದ್ರೆ ನಾವು ಹೆಚ್ಚು ಇಳುವರಿಯನ್ನು ನಾವು ಪಡಿಬಹುದು. ಇನ್ನು ಭೂಮಿ ಸಿದ್ಧತೆಗೆ ಬಂದರೆ ನಾವು ಈ ಸಿರಿಧಾನ್ಯ ಬೆಳೆಗಳನ್ನು ಬೆಳಿಬೇಕಾದ್ರೆ ನಾವು ಭೂಮಿ ಸಿದ್ಧತೆಯನ್ನು ನಾವು ಚೆನ್ನಾಗಿ ಮಾಡ್ಕೋಬೇಕು. 2 ಬಾರಿ ಬೇಸಾಯ ಮತ್ತು ಕುಂಟೆಯನ್ನು ಹೊಡೆಯೋದ್ರಿಂದ ನಾವು ಭೂಮಟ್ಟವನ್ನು ಸರಿಯಾಗಿ ಮಾಡಿ ಸರಿಯಾಗಿ ಬಿತ್ತನೆ ಬೀಜ ಮಾಡಿದ್ರೆ ಅದು ಸರಿಯಾಗಿ ಮೊಳಕೆ ಮತ್ತು ಚೆನ್ನಾಗಿ ಬೆಳೆ ಬರುತ್ತೆ. ನಂತರ ನಾವು 1 ತಿಂಗಳಿಗೆ ಮುಂಚೆ ನಾವು ಸುಮಾರು 7.5 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರವನ್ನು ನಾವು ಭೂಮಿಗೆ ಕೊಡಬೇಕು. ಭೂಮಿಗೆ ಕೊಟ್ಟು ಸರಿಯಾಗಿ ಭೂಮಿಯಲ್ಲಿ ಹರಡಿದ್ರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗಳಿಗೆ ಸಿಗೋದ್ರಲ್ಲಿ ಅನುಕೂಲ ಆಗುತ್ತೆ. ಮತ್ತು ಇನ್ನು ಸೂಕ್ತವಾಗಿರ್ತಕ್ಕಂಥ ತಳಿಗಳನ್ನು ಸೂಕ್ತವಾದ ಸಮಯದಲ್ಲಿ ನಾವು ಬಿತ್ತನೆಯನ್ನು ಮಾಡಬೇಕು. ಸುಮಾರು ಬಿತ್ತನೆ ಬೀಜ ಈ ಬೆಳೆಗಳಿಗೆ ಸುಮಾರು 12ರಿಂದ 15 kgಯಷ್ಟು ಬೇಕಾಗುತ್ತೆ. ಇನ್ನು ಸಿರಿಧಾನ್ಯ ಬೆಳೆಗಳಲ್ಲಿ 10 kgಯಷ್ಟು ಬಿತ್ತನೆ ಬೀಜ ನಾವು ಕೊಟ್ಟರೆ ಸರಿಯಾಗಿ ಬೆಳಿಬೋದು. ಇನ್ನು ಸಾಲಿನಲ್ಲಿ ನಾವು ಸಿರಿಧಾನ್ಯ ಬೆಳೆಗಳನ್ನು ಬಿತ್ತನೆ ಮಾಡಬೇಕು. ಕಾರಣ ಏನಂತಂದರೆ ಅವುಗಳಿಗೆ ಒಳ್ಳೆಯ ವಾತಾವರಣವನ್ನು ನಾವು ಕಲ್ಪಿಸ್ಬೋದು. ಸುಮಾರು 1 ಅಡಿ ಸಾಲಿನಲ್ಲಿ ನಾವು ಈ ಸಿರಿಧಾನ್ಯ ಬೆಳೆಗಳನ್ನು ಬಿತ್ತನೆ ಮಾಡಬೇಕು. ನಂತರ ಸುಮಾರು 20 ದಿನಗಳಲ್ಲಿ 15-20 ದಿನಗಳಲ್ಲಿ ನಾವು ಹೆಚ್ಚಾಗಿರ್ತಕ್ಕಂಥ ಸಸಿಗಳನ್ನು ತೆಗೆದು ಸರಿಯಾದ ವಾತಾವರಣವನ್ನು ನಾವು ಕಲ್ಪಿಸಬೇಕಾಗತ್ತೆ. ನೆಕ್ಸ್ಟು ಈ ಬೆಳೆಗಳು ಸಾಮಾನ್ಯವಾಗಿ ಬರ ಸಹಿಷ್ಣುತಾ ಬೆಳೆಗಳಾಗಿರೋದ್ರಿಂದ ಇವುಗಳಿಗೆ ಹೆಚ್ಚಿನ ಪೋಷಕಾಂಶ ಮತ್ತು ನೀರಿನ ಅವಶ್ಯಕತೆ ಇರೋದಿಲ್ಲ. 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ರಾಗಿ ಬೆಳೆಗೆ ಸುಮಾರು 50 kg ಸಾರಜನಕ, 40 kg ರಂಜಕ ಮತ್ತು 25 kgಯಷ್ಟು ಪೊಟ್ಯಾಷನ್ನು ಕೊಡಬೇಕು. ಬೇರೆ ಇತರೆ ಸಿರಿಧಾನ್ಯ ಬೆಳೆಗಳಿಗೆ ಸುಮಾರು ನಾವು 20 kg ಸಾರಜನಕ ಮತ್ತು 20 kg ರಂಜಕ ಒದಗಿಸ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳನ್ನು ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂದರೆ ಸಾರಜನಕವನ್ನು 50% ಭಾಗವನ್ನು ನಾವು ಬಿತ್ತನೆ ಸಮಯದಲ್ಲಿ ಕೊಡಬೇಕು. ನಂತರ ಉಳಿದ ಭಾಗವನ್ನು ಸುಮಾರು 30ರಿಂದ 40 ದಿನಗಳಲ್ಲಿ ನಾವು ಬೆಳೆಗಳಿಗೆ ನಾವು ಉಳಿದಂತಹ ಸಾರಜನಕವನ್ನು ನಾವು ಕೊಡಬೇಕು. ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ನಾವು ಬಿತ್ತನೆ ಸಮಯದಲ್ಲೇ ಕೊಟ್ಟರೆ ನಾವು ಆ ಒಂದು ಪೋಷಕಾಂಶಗಳ ಒಂದು ಸದ್ಬಳಕೆಯನ್ನು ನಾವು ಮಾಡಬಹುದು. ಈ ಬೆಳೆಗಳಲ್ಲಿ ಸಂದಿಗ್ಧ ಹಂತಗಳಲ್ಲಿ ಸುಮಾರು 25ರಿಂದ 30 ಮತ್ತು 40ರಿಂದ 50 ದಿನಗಳಲ್ಲಿ ನಾವು ಈ ಬೆಳೆಗಳಿಗೆ ನೀರು ಬಹಳ ಮುಖ್ಯ. ಆ ಸಮಯದಲ್ಲಿ ನಾವು ಮಳೆ ಏನಾದರೂ ಬಂದಿಲ್ಲ ಅಂತಂದರೆ ಬೆಳೆಗಳಲ್ಲಿ ಯಥೇಚ್ಛವಾಗಿ ಇಳುವರಿ ಕಡಿಮೆ ಆಗುತ್ತೆ. ಆದ್ದರಿಂದ ನಾವು ಒಂದು ವೇಳೆ ಸಂರಕ್ಷಣಾ ನೀರಾವರಿಯನ್ನು ನಾವು ಈ ಸಮಯದಲ್ಲಿ ನಾವು ಕೊಟ್ಟರೆ ಬೆಳೆಯಲ್ಲಿ ನಾವು ಹೆಚ್ಚು ಇಳುವರಿಯನ್ನು ನಾವು ಪಡ್ಕೋಬೋದು. ಇನ್ನೊಂದು ಏನಂದರೆ ಕಳೆ ಬಹಳ ಮುಖ್ಯ. ಸೊ ಕಳೆಯನ್ನು ನಾವು ಕಳೆ ರಹಿತವಾಗಿ ನಾವು ಈ ಬೆಳೆಗಳನ್ನು ಬೆಳೆದಿದ್ದೆ ಆದರೆ ನಾವು ಹೆಚ್ಚು ಇಳುವರಿಯನ್ನು ನಾವು ಪಡೆಯಬಹುದು. ಆದ್ದರಿಂದ ನಾವು ಭೂಮಿಯನ್ನು ಸರಿಯಾಗಿ ನಾವು ರೆಡಿ ಮಾಡ್ಕೊಳ್ಬೇಕು. ನಂತರ ಈ ಮಧ್ಯಂತರ ಬೇಸಾಯವನ್ನು 2ರಿಂದ 3 ಮಧ್ಯಂತರ ಬೇಸಾಯವನ್ನು ನಾವು ಬೆಳೆ 15 ದಿವಸ ಮತ್ತು ಒಂದು 20ರಿಂದ 25 ದಿವಸದಲ್ಲಿ 2 ಮಧ್ಯಂತರ ಬೇಸಾಯವನ್ನು ನಾವು ಮಾಡಿ ಉಳಿದಂತಹ ಕಳೆಗಳನ್ನು ನಾವು ಕೈಕಳೆಯಿಂದ ನಾವು ತೆಗೆದಿದ್ದೆ ಆದರೆ ನಾವು ಇಳುವರಿಯನ್ನು ಹೆಚ್ಚು ಪಡೀಲಿಕ್ಕೆ ಸಾಧ್ಯ. ಮತ್ತು ಕೆಲವು ರೈತರು ಕಳೆನಾಶಕವನ್ನು ಬಳಸ್ತಕ್ಕಂಥ ಏನಾದರೂ ರೈತರು ಇಷ್ಟಪಟ್ಟರೆ ಅವರಿಗೆ ಐಸೋಪ್ರೋಟೋನಾನ್ ಅಂತಕ್ಕಂಥ ಕಳೆನಾಶಕ ಇದೆ. ಅದನ್ನು ಬಿತ್ತಿದ ದಿವಸ ಅಥವಾ ಮಾರನೆಯ ದಿವಸ ಸುಮಾರು ಅರ್ಧ kgಯಷ್ಟು ಐಸೋಪ್ರೋಟೋನಾನ್ನ 300 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆ ಮಾಡಿದ್ರೆ ನಾವು ಕಳೆಯನ್ನು ನಾವು ತಡೆಗಟ್ಟಬಹುದು. ಸಿರಿಧಾನ್ಯ ಬೆಳೆಗಳು ಯಾವಾಗಲೂ ಕೂಡ ಇವು ಆದಷ್ಟು ನಾವು ಖುಷ್ಕಿನಲ್ಲಿ ಅಂದರೆ ಮಳೆಯಾಶ್ರದಲ್ಲಿ ಬೆಳೆಯೋದ್ರಿಂದ ನಾವು ರಾಗಿಯಲ್ಲಿ ಅಲ್ಪಾವಧಿ ತಳಿಗಳಲ್ಲಿ ಸುಮಾರು ನಾವು 15 ಕ್ವಿಂಟಾಲಷ್ಟು ಎಕರೆಗೆ ನಾವು 15 ಕ್ವಿಂಟಾಲಷ್ಟು ಇಳುವರಿಯನ್ನು ಪಡ್ಕೋಬೋದು. ಒಂದು ವೇಳೆ ಸಿರಿಧಾನ್ಯ ಬೆಳೆಗಳಿಗೆ ನಾವು ಹೇಳಿದಂಥ ಎಲ್ಲ ಬೇಸಾಯ ಕ್ರಮಗಳನ್ನು ನಾವು ಅನುಸರಿಸಿದ್ದೆ ಆದರೆ ಸುಮಾರು 8ರಿಂದ 10 ಕ್ವಿಂಟಾಲಷ್ಟು ಎಕರೆಗೆ ನಾವು ಖಂಡಿತವಾಗಿ ನಾವು ತಗೊಳ್ಬಹುದು. ರೈತರಿಗೆ ನಷ್ಟ ಆಗುವುದನ್ನು ತಪ್ಪಿಸಲು ಕೃಷಿ ವಿಜ್ಞಾನಿಗಳು ಮುಂದಾಗಿದ್ದಾರೆ. ಇದೇ ನಿಟ್ಟಿನಲ್ಲಿ ಹಲವಾರು ಸಂಶೋಧನೆಗಳನ್ನ ನಡೆಸಿ ನೂತನ ಹಲಸಂದೆ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಕೆಲವು ರೈತರು ತಮ್ಮ ಜಮೀನಿನಲ್ಲಿ ದೇಶಿ ತಳಿಯ ಬೀಜಗಳನ್ನ ಬಿತ್ತನೆ ಮಾಡಿ ಸರಿಯಾದ ಇಳುವರಿ ಬಾರದೆ ಕಂಗಾಲಾಗಿದ್ದಾರೆ.
ಮಳೆಯಾಶ್ರಿತ ಹಾಗೂ ಹನಿ ನೀರಾವರಿ ಪದ್ಧತಿಯಲ್ಲಿ ಬೆಳೆಯಬಹುದಾದ ಬಹುಪಯೋಗಿಯಾಗಿರೋ ನೂತನ ಹಲಸಂದೆ ತಳಿಯನ್ನ ಸಂಶೋಧನೆ ಮಾಡಿದ್ದಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು. ಅಲ್ಪಾವಧಿ ತಳಿಯಾಗಿರೋ PGCP 6 ಹೆಸರಿನ ಅಲಸಂದೆಯನ್ನ ಬಿತ್ತನೆ ಮಾಡಿದ 70 ದಿನದಲ್ಲಿ ಉತ್ತಮವಾದ ಫಸಲನ್ನ ಪಡೆಯಬಹುದಾಗಿದೆ. ಸರಿಯಾದ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಕೃಷಿ ಮಾಡಿದ್ರೆ 1 ಎಕರೆಗೆ 5 ಕ್ವಿಂಟಲ್ ಇಳುವರಿಯನ್ನ ಪಡೆಯಬಹುದಾಗಿದ್ದು ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯೂ ಇದೆ. ಇನ್ನು ಶುಷ್ಕ ವಾತಾವರಣಕ್ಕೆ ಅಂದ್ರೆ ಒಣ ಭೂಮಿಯಲ್ಲಿ ಬಿತ್ತನೆ ಮಾಡಬಹುದಾದ ಬೆಳೆಯಾದ ಹುರುಳಿ ಜೈವಿಕ ರಾಶಿಯನ್ನ ಹೆಚ್ಚಾಗಿ ಉತ್ಪತ್ತಿ ಮಾಡುವ ಹಾಗೂ ಕಡಿಮೆ ನೀರಿನಲ್ಲೂ ಬೆಳೆಯಬಹುದಾದ ಬೆಳೆ ಹುರುಳಿ. ಸರಿಯಾದ ಕ್ರಮಗಳನ್ನು ಅನುಸರಿಸಿ ಬಿತ್ತನೆ ಮಾಡಿದ್ರೆ 100 ದಿನಗಳ ಒಳಗೆ ಉತ್ತಮ ಫಸಲು ಬಂದು 1 ಎಕರೆಗೆ 4 ಕ್ವಿಂಟಾಲ್ ಇಳುವರಿಯನ್ನ ಪಡೆಯಬಹುದು. ಅಲಸಂದೆ ಕೃಷಿಯ ವಿಧಾನಗಳೇನು ಹಾಗೂ ಹುರುಳಿ ಬೆಳೆಯ ಸಂರಕ್ಷಣೆ ಹೇಗೆ ಅನ್ನೋದರ ಬಗ್ಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕರಾಗಿರೋ ಡಾಕ್ಟರ್ ಕೃಷ್ಣರವರ ಸಲಹೆ ಇಲ್ಲಿದೆ ನೋಡಿ. ಅಲಸಂದೆ ಒಂದು ತುಂಬ ಪ್ರಾಚೀನವಾದ ಬೆಳೆ. ಸುಮಾರು ಅನಾದಿ ಕಾಲದಿಂದಲೂ ಬೆಳ್ಕೊಂಡು ಬಂದಿದ್ದೀವಿ. ಅಲಸಂದೆ ಬೆಳಿತಾನೇ ಇದ್ದೀವಿ. ನಮ್ಮಲ್ಲದೆ ಪ್ರಪಂಚದಾದ್ಯಂತ ಈ ಬೆಳೆಯನ್ನು ಬೆಳಿತಾನೆ ಇದ್ದಾರೆ. ಸೊ ದಕ್ಷಿಣ ಅಮೆರಿಕ, ಉತ್ತರ ಅಮೆರಿಕ, ಆಫ್ರಿಕಾ ಖಂಡ, ಕೆಲವು ದಕ್ಷಿಣ ಯುರೋಪ್ ಭಾಗಗಳಲ್ಲೂ ಕೂಡ ನಾವು ಅಲಸಂದೆಯನ್ನು ಬೆಳೆಯೋದನ್ನು ಕಾಣ್ತಾ ಇದ್ದೇವೆ. ಅದರಲ್ಲಿ ಏಷ್ಯಾ ಖಂಡದಲ್ಲಿ ಅಧಿಕವಾಗಿ ಬೆಳೀತಾ ಇದ್ದೀವಿ. ಏಷ್ಯಾ ಖಂಡದಲ್ಲಿ ಬೆಳೆಯುವಂಥ ಅಲಸಂದೆಯಲ್ಲಿ ಅರ್ಧದಷ್ಟು ಭಾಗ ಭಾರತದಲ್ಲೇ ನಾವು ಅಲಸಂದೆಯನ್ನು ಬೆಳೀತಾ ಇದ್ದೀವಿ. ಈ ಭಾರತದಲ್ಲೂ ಅದರಲ್ಲೂ ದಕ್ಷಿಣ ರಾಜ್ಯಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಈ ಅಲಸಂದೆ ತಳಿ ಅಥವಾ ಅಲಸಂದೆ ಬೆಳೆಯನ್ನು ಬೆಳೀತಾ ಇದ್ದೀವಿ. ಈ ಅಲಸಂದೆ ಬೆಳೆನ ಅಧಿಕವಾಗಿ ಯಾಕೆ ಬೆಳಿತೀವಿ, ಇದರ ಪ್ರಾಮುಖ್ಯತೆ ಏನಂದರೆ ಇದೊಂದು ಸಾಮಾನ್ಯವಾದ ದ್ವಿದಳ ಬೆಳೆ, ಬೇಳೆಕಾಳಿನ ಬೆಳೆ. ಇದನ್ನು ಎಲ್ಲ ಜನರು ಬಳಸ್ತಾರೆ. ಕಾಯಿ ಪಲ್ಯಗಳು ಮತ್ತು ಸಾಂಬಾರಿಗೆ ಅಲಸಂದೆಯನ್ನು ಬಳಸ್ತಾರೆ. ಈ ಅಲಸಂದೆಯನ್ನು ನಾವು ಸಾಮಾನ್ಯವಾಗಿ ಈ ಒಣ ಬೇಸಾಯ ಪದ್ಧತಿಯಲ್ಲಿ ಜಾಸ್ತಿ ಅಳವಡಿಸ್ಕೊಂಡಿರ್ತಾರೆ. ಮುಖ್ಯವಾಗಿ ಅಂತರ ಬೇಸಾಯ ಅಕಡಿಯಾಗಿ ಇದನ್ನು ಸುಮಾರು ರಾಗಿ ಮತ್ತು ಮೆಣಸಿನಕಾಯಿ ಬೇರೆ ಬೇರೆ ಬೆಳೆಗಳ ನಡುವೆ ಮೊದಲು ಬಳಸ್ತಾಯಿದ್ರು, ಅದು ಬೆಳೀತಾಯಿದ್ರು. ಇತ್ತೀಚೆಗೆ ಕೆಲವರು ಅದೊಂದೇ ಬೆಳೆಯನ್ನು ಪೂರ್ತಿ ಪ್ರದೇಶದಲ್ಲಿ ಹಾಕಿ ಹೆಚ್ಚಿನ ಇಳುವರಿ ಪಡೀತಾ ಇದ್ದಾರೆ. ಇಂಥ ಸಾಮಾನ್ಯವಾಗಿ ನಾವು ಈ ದಕ್ಷಿಣ ಕರ್ನಾಟಕದ ಭಾಗಗಳಲ್ಲಿ ಅಲಸಂದೆಯನ್ನು ಜಾಸ್ತಿ ಕಾಣ್ತೇವೆ. ಮೇ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಸಾಮಾನ್ಯವಾಗಿ ಈ ಭಾಗಗಳಲ್ಲಿ ಹೆಚ್ಚು ಮಳೆಯ ಪ್ರಮಾಣ ಹೆಚ್ಚಾಗಿರುತ್ತದೆ. ಇಂಥ ಸಮಯದಲ್ಲಿ ನಾವು ನಮ್ಮ ರೈತರ ಅನುಕೂಲಕ್ಕಾಗಿ 2 ಬೆಳೆ ಪದ್ಧತಿಯನ್ನು ಅಳವಡಿಸ್ಕೋತಾರೆ. ಅಂದರೆ ಮೊದಲು ಒಂದು ಬೆಳೆ 2-3 ತಿಂಗಳಿಗಾಗಿ ಒಂದು ಬೆಳೆ, ನಂತರ ಇನ್ನೊಂದು ಬೆಳೆ. ಸೊ ಮೊದಲನೇ ಬೆಳೆಯಾಗಿ ಎಲ್ಲರೂ ಸಾಮಾನ್ಯವಾಗಿ ಈ ಬೇಳೆಕಾಳು ಬೆಳೆಗಳನ್ನು ಬೆಳೀತಾರೆ. ಅದರಲ್ಲೂ ಅಲಸಂದೆ ಒಂದು ಅಲ್ಪಾವಧಿ ತಳಿ ಆಗಿರೋದ್ರಿಂದ 3 ರಿಂದ 3.5 ತಿಂಗಳಲ್ಲೇ ಈ ಬೆಳೆ ಫಸಲಿಗೆ ಬರೋದರಿಂದ ಮೊದಲು ಅಲಸಂದೆಯನ್ನು ಬೆಳ್ಕೋತಾರೆ. ಅದಾದಮೇಲೆ ರಾಗಿ ಅಥವಾ ಮೆಣಸಿನಕಾಯಿ ಈ ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಂಡು ಅಧಿಕ ಇಳುವರಿ ಪಡ್ಕೊಂಡು 2 ಬೆಳೆ ಪದ್ಧತಿಯಲ್ಲಿ ಅಧಿಕವಾದ ಉತ್ತಮ ಇಳುವರಿ ಪಡೆದು ಉತ್ತಮ ಆದಾಯವನ್ನು ಪಡಿತಾ ಇದ್ದಾರೆ. ಈ ನಾವು ಮೊದಲೇ ಮೇ ಅಥವಾ ತಡವಾದ ಮುಂಗಾರು, ಇನ್ನೊಂದು ಹೇಳ್ತೇವೆ ಪೂರ್ವ ಮುಂಗಾರು ಅಥವಾ ತಡವಾದ ಮುಂಗಾರಿಗೆ 2-3 ಅಥವಾ 2.5 ತಿಂಗಳಲ್ಲಿ ಮಳೆ ಬರುವ ಸಾಧ್ಯತೆ ಇರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ನಾವು ಬೆಳೆ ತೆಗಿಬೇಕು ಅನ್ನೋ ಅವಕಾಶ ಇದ್ದಾಗ ಅಥವಾ ಅಂಥ ಸಮಯ ಬಂದಾಗ ಈ ಬೇಳೆಕಾಳು ಬೆಳೆಗಳನ್ನು ಬೆಳೆದರೆ ತುಂಬ ಉತ್ತಮ ಆಗಿರ್ತದೆ. ಅಲಸಂದೆಯಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯವು ಸುಮಾರು 13 ರಿಂದ 14 ತಳಿಗಳನ್ನು ಮೊದಲೇ ನಾವು ಬಿಡುಗಡೆಗೊಳಿಸಿ ಈ ಒಣ ಪ್ರದೇಶ ಮತ್ತು ನೀರಾವರಿ ಪ್ರದೇಶಗಳಿಗೆ ಶಿಫಾರಸು ಮಾಡಿದ್ದೇವೆ. ಇತ್ತೀಚೆಗೆ ಅದರಲ್ಲಿ ಕೆಲವು ಮುಖ್ಯವಾದವುಗಳೆಂದರೆ C152, KBC 2, KBC 9, KM 5 ಮತ್ತು IT ಎಂಬ ತಳಿಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಇವೆಲ್ಲ ತಳಿಗಳು ಸುಮಾರು 3 ರಿಂದ 3.5 ತಿಂಗಳಿಗೆ ಫಸಲಿಗೆ ಬರ್ತವೆ. ಈ IT 389556-11 ತಳಿ ಬಿಳಿ ಕಾಳಿನ ತಳಿಯಾಗಿದ್ದು ಮಿಕ್ಕ ಎಲ್ಲ ತಳಿಗಳು ನಮಗೆ ತಿಳಿ ಕಂದು ಬಣ್ಣ ಅಥವಾ ಬ್ರೌನ್ ಕಲರ್ಡ್ ಸೀಡ್ ಅಂತ ಹೇಳ್ತೀವಿ, ಕಂದು ಬಣ್ಣದ ಬೀಜಗಳನ್ನು ಬಿಡುತ್ತವೆ. ಸೊ ಈ ಸಾಮಾನ್ಯ ರೈತರು ಇದನ್ನು ಕಂದು ಬಣ್ಣದ ಬೀಜಗಳನ್ನೇ ತುಂಬ ಉಪಯೋಗಿಸೋದ್ರಿಂದ ಬಿಳಿ ಕಾಳಿನ ಬೆಳೆಗಳು ಸಾಮಾನ್ಯವಾಗಿ ಯಾರೂ ಇಷ್ಟಪಡೋದಿಲ್ಲ, ಕೆಲವು ರೈತರು ಇಷ್ಟಪಡುತ್ತಾರೆ. ಈ ಎಲ್ಲ ತಳಿಗಳು 3.5-4 ತಿಂಗಳು ಇರೋದ್ರಿಂದ ಇಳುವರಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ನಾವೇನಾದ್ರು ಮಳೆ ಆಧಾರಿತ ಪ್ರದೇಶಗಳಲ್ಲಿ ಇದನ್ನು ಬೆಳಿಬೇಕು ಅಂತ ಇದ್ದಾಗ ನಮಗೆ ಮಳೆ ಇತ್ತೀಚಿನ ದಿನಗಳಲ್ಲಿ ಮಳೆ ಏರುಪೇರು ತುಂಬ ಆಗಿದೆ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ 1 ತಿಂಗಳು 2 ತಿಂಗಳು ಮಳೆ ಇದ್ದರೆ ಅಂಥ ಟೈಮಲ್ಲಿ ನಾವು ಬೆಳ್ಕೋಬೇಕು ಅಂದರೆ ತುಂಬ ಅಲ್ಪಾವಧಿ ತಳಿಗಳು ಇದ್ದರೆ ಸೂಕ್ತ ಅಂತ ಹೇಳಿಬಿಟ್ಟು ನಾವು ಈ 2019 ಇಸವಿಯಲ್ಲಿ PGCP 6 ಅಂತ ಒಂದು ಹೊಸ ತಳಿಯನ್ನು
ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು PGCP 6 ಎಂಬ ಹೊಸ ತಳಿಯನ್ನು ಅಭಿವೃದ್ಧಿಗೊಳಿಸಿ ಶಿಫಾರಸು ಮಾಡಿದ್ದೇವೆ. PGCP 6 ಈ ತಳಿಯ ವಿಶೇಷಗಳೇನೆಂದರೆ ಇದು 70ರಿಂದ 75 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಆದ್ದರಿಂದ ಇದನ್ನು ಯಾವುದಾದ್ರೂ ದ್ವಿದಳ ಬೆಳೆ ಪದ್ಧತಿ ಅಳವಡಿಸಿಕೊಳ್ಳಲು ಸೂಕ್ತವಾದ ತಳಿಯಾಗಿರುತ್ತೆ ಮತ್ತು ಅಂತರ ಬೆಳೆಯಾಗಿ ಬೆಳೆಯಲು ಕೂಡ ತುಂಬಾ ಸೂಕ್ತವಾದ ತಳಿಯಾಗಿರುತ್ತದೆ. ಇದು ಬೀಜದ ಇಳುವರಿ ಅಧಿಕ ಕೊಡುವುದರಿಂದ ಇದು ಅಧಿಕ ಇಳುವರಿಯ ತಳಿ ಎಂದು ನಾವು ಶಿಫಾರಸು ಮಾಡಿದ್ದೇವೆ. ಆಮೇಲೆ ರೈತರ ಇಚ್ಛೆಯಂತೆ ಇದು ತಿಳಿ ಕಂದು ಬಣ್ಣದ ಬೀಜಗಳನ್ನು ಹೊಂದಿರೋದ್ರಿಂದ ಯು ಕ್ಯಾನ್ ಸೇ ಫಾರ್ಮರ್ಸ್ ಪ್ರಿಫರೆನ್ಸ್ ಅಂದರೆ ರೈತರು ಇಚ್ಛಿಸುವಂಥ ತಳಿ ಕೂಡ ಇದಾಗಿರೋದ್ರಿಂದ ನಾವು PGCP 6 ಅಥವಾ PGCP 6 ಎನ್ನುವಂಥ ಹೊಸ ಅಲ್ಪಾವಧಿ ತಳಿಯನ್ನು ಈ ವರ್ಷ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಶಿಫಾರಸು ಮಾಡಿದ್ದೇವೆ. ಇದು ಅಲಸಂದೆಯ ಬೇಸಾಯ ಕ್ರಮಗಳಿಗೆ ಬಂದರೆ ಅಲಸಂದೆಗೆ ಬಿತ್ತನೆ ಸಾಮಾನ್ಯವಾಗಿ ನಾವು 1 ಎಕರೆಗೆ 10ರಿಂದ 12 kg ಬೀಜ ಬೇಕಾಗುತ್ತದೆ. ಇದನ್ನು ಸಾಲಿನಿಂದ ಸಾಲು ನೀವು 45 ಸೆಂಟಿಮೀಟರ್ ಅಥವಾ 1.5 ಅಡಿ ಸಾಲಿನಿಂದ ಸಾಲಿಗೆ ಜಾಗ ಕೊಡಿ. ಆಮೇಲೆ ಗಿಡದಿಂದ ಗಿಡಕ್ಕೆ 10ರಿಂದ 15 ಸೆಂಟಿಮೀಟರ್ ಬಿಟ್ಟು ಸಸಿ ನಾಟಿ ಮಾಡ್ಬೋದು. ಸೊ ಇದು ಬಿತ್ತನೆ ಅಂತರ ಮತ್ತು ಬಿತ್ತನೆ ಕಾರ್ಯ. ಮತ್ತು ಈ ಗೊಬ್ಬರಗಳು ರಾಸಾಯನಿಕ ಗೊಬ್ಬರಕ್ಕೆ ಬಂದರೆ ರಾಸಾಯನಿಕ ಗೊಬ್ಬರ 1 ಎಕರೆಗೆ ನಮಗೆ 25 kg ಸಾರಜನಕ, 50 kg ರಂಜಕ ಮತ್ತು 25 kg ಪೊಟ್ಯಾಷ್ ಬೇಕಾಗುತ್ತದೆ. ಇದರೊಟ್ಟಿಗೆ ನಾವು ರೈಸೋಬಿಯಂ ಜೀವಾಣುಗಳು ಒಂದು ಅರ್ಧ kg ಹೆಕ್ಟೇರಿಗೆ 2.5 ಎಕರೆಗೆ ಅರ್ಧ ಅಥವಾ 200 ಗ್ರಾಮ್ 1 ಎಕರೆಗೆ ಅರ್ಧ kg ರಂಜಕವನ್ನು ಕರಗಿಸುವಂಥ ಜೀವಾಣುಗಳನ್ನು ಹಾಕಿ ನಾವು ಮಿಶ್ರಣ ಮಾಡಿ ಬೀಜದೊಂದಿಗೆ ಹಾಕಿದಾಗ ಉತ್ತಮ ಇಳುವರಿ ಬರ್ತದೆ. ನಮಗೆ ಬೇರು ಚೆನ್ನಾಗಿ ಬಂದು ಕಾಯಿ ಕಟ್ಟೋದು ಚೆನ್ನಾಗಾಗುತ್ತೆ ಈ ಜೀವಾಣುಗಳನ್ನು ಬಳಸಿದಾಗ. ಸೊ ಅದರಿಂದ ರಾಸಾಯನಿಕ ಗೊಬ್ಬರಗಳೊಂದಿಗೆ ಈ ಬೀಜೋಪಚಾರ ಮಾಡಿ ಬಳಸಿದ್ರೆ ಉತ್ತಮ ಇಳುವರಿ ಮತ್ತು ಉತ್ತಮ ಗಿಡಗಳನ್ನು ಪಡಿಬೋದಾಗುತ್ತೆ. ಸೊ ಇದಾದ ನಂತರ ನಾವು ಸಸ್ಯ ಸಂರಕ್ಷಣೆಗೆ ಬಂದಾಗ ಸಸ್ಯ ಸಂರಕ್ಷಣೆಗೆ ಅಲಸಂದೆಯಲ್ಲಿ ಮೊದಲಿಗೆ ಸಸ್ಯ ಹೇನು ಮತ್ತು ಕಾಯಿ ಕೊರಕ ಕೀಟಗಳು ತುಂಬಾ ಬಾಧೆ ಕೊಡ್ತವೆ. ಸಸಿಗಳಿದ್ದಾಗ ಈ ಅಲಸಂದೆ 25ರಿಂದ 30 ದಿನಗಳಲ್ಲಿ ಸಸ್ಯ ಹೇನು ಅಂತ ಕರಿತೀವಿ, ಹೆಪಿಟ್ಸ್ ಅಥವಾ ಸಸ್ಯ ಹೇನು ಅಂತ ಕರಿತೀವಿ. ಅದು ತುಂಬಾ ನಮಗೆ ಕಾಟ ಕೊಡುತ್ತೆ. ಅದು ಬಂದು ಎಲ್ಲ ತುದಿಯನ್ನು ತಿಂದುಬಿಟ್ಟು ಎಲೆಗಳ ತುದಿ ಚಿಗುರುಗಳೆಲ್ಲ ತಿಂದು ಸಣ್ಣ ಕಡ್ಡಿಗೆ ಥರ ಬಿಟ್ಟುಬಿಡುತ್ತೆ. ಅದಕ್ಕೋಸ್ಕರ ನಾವು ಸಸ್ಯ ಹೇನಿಗಾಗಿ ಫಾಸ್ಫಾಮಿಡಾನ್ ಎಂಬ ರಾಸಾಯನಿಕವನ್ನು ನಾವು 0.5 ಮಿಲಿಲೀಟರ್ 1 ಲೀಟರ್ಗೆ ಬಳಸಿ ಸಿಂಪರಣೆ ಮಾಡಿದಾಗ ಆ ಸಸ್ಯ ಹೇನುಗಳನ್ನು ನಾವು ಹತೋಟಿಗೆ ತರ್ಬೋದು. ಕಾಯಿ ಕೊರಕ ಅಂದರೆ ನಾವು ಕಾಯಿ ಬಿಟ್ಟಾದಮೇಲೆ ಪಾಡ್ ಅಂತ ಕರಿತೀವಿ ಅಥವಾ ಪಾಡ್ ಬೋರರ್. ಈ ಕಾಯಿ ಬಿಟ್ಟಾದಮೇಲೆ ಆ ಕಾಯಿಗೆ ಹುಳಗಳು ಬಿದ್ದು ಪೂರ್ತಿ ಅಲಸಂದೆಯನ್ನೇ ತಿಂದು ಖಾಲಿ ಮಾಡಿಬಿಡ್ತದೆ. ಅದು ಕಾಯಿ ಕೊರೆದು ಬಿಡುತ್ತೆ. ನಮಗೇನು ಲಾಭ ಸಿಗಲ್ಲ, ಇಳುವರಿ ತುಂಬಾ ಕಡಿಮೆ ಆಗುತ್ತೆ. ಅಂಥ ಸಮಯದಲ್ಲಿ ಈ ಕಾಯಿ ಕೊರಕ ಹುಳು ಅದು ಕೀಟವನ್ನು ಹತೋಟಿ ಮಾಡಲು ರಾಸಾಯನಿಕವನ್ನು ಬಳಸುವ ಮುಂಚೆ ನಾವು ಉತ್ತಮವಾಗಿ ಆಳವಾಗಿ ಉಳುಮೆ ಮಾಡಿದರೆ ಇದು ಹತೋಟಿಗೆ ಬರ್ತದೆ. ಈ ಹುಳದ ಕಾಟ ಮೊದಲೇ ನಾವು ಬಿತ್ತನೆ ಮಾಡುವ ಮುಂಚೆನೇ ಆಳ ಉಳುಮೆ ಮಾಡಿದರೆ ನಾವು ಇದನ್ನು ಹತೋಟಿಗೆ ತರಬಹುದು. ಹೂವು ಬಿಡುವ ಹಂತದಲ್ಲಿ ಕಾಯಿ ಕೊರಕ ಚಿಟ್ಟೆಗಳು ಬಂದು ಮೊಟ್ಟೆ ಇಟ್ಟು ಹೋಗುತ್ತವೆ. ಅಂಥ ಸಮಯದಲ್ಲಿ ನಾವು ಈ ಕಾಯಿ ಕೊರಕ ಹುಳುವನ್ನು ಹತೋಟಿ ತರಲು ಈ ದೀಪದ ರಾತ್ರಿ ಹೊತ್ತು ದೀಪವನ್ನು ಇಟ್ಟರೆ ಆ ದೀಪದ ಬೆಳಕಿಗೆ ಆ ಚಿಟ್ಟೆಗಳು ಆಕರ್ಷಿತವಾಗಿ ಅಲ್ಲಿ ನಾವು ಅವನ್ನು ಹಿಡಿದು ಸಾಯಿಸಿದ್ರೆ ಕೂಡ ಈ ಕಾಯಿ ಕೊರಕ ಕೀಟ ಬಾಧೆಯಿಂದ ಹತೋಟಿ ಬರ್ಬೋದು. ಸೊ ಅಂದರೆ ಕಾಯಿ ಕೊರಕ ಹುಳುಗೆ ಆಳವಾದ ಉಳುಮೆ ಮಾಡಿದ್ರೆ ಹತೋಟಿ ಬರುತ್ತೆ. ಮತ್ತು ರಾತ್ರಿ ಹೊತ್ತು ದೀಪವನ್ನು ಹಚ್ಚಿಟ್ಟಾಗ ಆ ದೀಪಕ್ಕೆ ಆಕರ್ಷಿತವಾಗುವಂಥ ಚಿಟ್ಟೆಗಳನ್ನು ಹಿಡಿದು ಸಾಯಿಸಿದಾಗ ಕೂಡ ನಾವು ಈ ಕಾಯಿ ಕೊರಕ ಕೀಟ ಬಾಧೆಯಿಂದ ಮುಕ್ತಿ ಪಡೆಯಬಹುದು. ಸೊ ನೀವು ಇದಲ್ಲದೆ ಕೆಲವು ಈಗ ಲೇಬರ್ ಪ್ರಾಬ್ಲಮ್ ಇದೆ, ಕೂಲಿ ಆಳುಗಳು ಸಿಗೋದಿಲ್ಲ. ಅದಕ್ಕೋಸ್ಕರ ನೀವು ಮುಂಚೆನೇ ಕಳೆ ಸಾಮಾನ್ಯವಾಗಿ ಇದು ಬೆಳೆ ಹಬ್ಬದ ಮೇಲೆ ಕಳೆದು ಸಮಸ್ಯೆ ಇರೋದಿಲ್ಲ. ಮೊದಲು ಸಸಿಯಾಗಿರಬೇಕಾದ್ರೆ ಕಳೆ ಸಮಸ್ಯೆ ಬರುತ್ತದೆ. ಅಂಥ ಸಮಯದಲ್ಲಿ ನಾವು ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿವಸ ಪೆಂಡಿಮಿಥಾಲಿನ್ ಎನ್ನುವ ರಾಸಾಯನಿಕವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಿಸಿದಾಗ ನಾವು ಕಳೆಯನ್ನು ಹತೋಟಿಗೆ ತಗೊಳ್ಬೋದು. ಅದಾಗಿ 20ರಿಂದ 25 ದಿನಗಳಾದ ಮೇಲೆ ಒಮ್ಮೆ ಕಳೆ ತಗೊಂಡ್ರೂ ಕೂಡ ಈ ಕಳೆಯನ್ನು ನಾವು ಕಳೆ ಬಾಧೆಯಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ. ಸೊ ಈ PGCP 6 ಮತ್ತು ಬೇರೆ ವಿವಿಧ ಅಲಸಂದೆ ತಳಿಗಳು ನಿಮಗೆ ಬೇಕಾಗಿದ್ದಲ್ಲಿ ನಾವು ನಮ್ಮ ವಿಭಾಗಕ್ಕೆ ಯಾವುದೇ ಮಾಹಿತಿ ಹೆಚ್ಚಿನ ಮಾಹಿತಿಗಾಗಿ ಅಖಿಲ ಭಾರತ ಶುಷ್ಕ ದ್ವಿದಳ ಬೆಳೆ ಪ್ರಾಯೋಜನೆ ಬೆಂಗಳೂರು ಅಥವಾ GKVK ವಲಯ ಕೃಷಿ ಸಂಶೋಧನಾ ಕೇಂದ್ರ ಬೆಂಗಳೂರು ಇಲ್ಲಿ ನೀವು ಸಂಪರ್ಕಿಸಬಹುದಾಗಿದೆ. ನೀವು ಬಿತ್ತನೆ ಸಮಯ ಬಂದಾಗ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ
ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ NSP ಬೀಜ ಪ್ರಾಯೋಜನೆ ವಿಭಾಗದಲ್ಲಿ ಬಂದರೂ ಕೂಡ ಅಧಿಕವಾಗಿ ನಿಮಗೆ ಬೇಕಾದಷ್ಟು ಬಿತ್ತನೆ ಬೀಜಗಳು ದೊರೆಯುತ್ತವೆ. ನಾವು ಇಲ್ಲಿ ತನಕ ಅಲಸಂದೆ ಬೆಳೆಯದ ಬೇಸಾಯ ಕ್ರಮಗಳು, ವಿವಿಧ ತಳಿಗಳು ಮತ್ತು ಹೊಸ ತಳಿ ಬಗ್ಗೆ ನಾವು ವಿಷಯವನ್ನು ತಿಳ್ಕೊಂಡ್ವಿ. ಸೊ ಈಗ ನಮ್ಮ ವಿಭಾಗದಲ್ಲಿ ಅಲಸಂದೆಯ ಜೊತೆಗೆ ಹುರುಳಿ ಬೆಳೆಯಲ್ಲೂ ಕೂಡ ನಾವು ವಿವಿಧ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ. ಹುರುಳಿ ಬೆಳೆ ಸಾಮಾನ್ಯವಾಗಿ ಎಲ್ಲಿ ಮಳೆ ಕಡಿಮೆ ಇರುತ್ತೆ, ತುಂಬ ಒಣವಲಯ, ಡ್ರೈ ಲ್ಯಾಂಡ್ ಅಂತಲೇ ಹೇಳ್ತೀವಿ, ಶುಷ್ಕಿ ಬೇಸಾಯ, ದಿನ್ನೆ ಬೆಳೆ, ಸೊ ಅಂಥ ಕಡೆ ಏನು ಹಾಕಿಲ್ಲ ಅಂತ ಕೊನೆಗೆ ಹಾಕೋದೇ ನಾವು ಹುರುಳಿ. ಪೋಷಕಾಂಶಗಳು ಅದರಲ್ಲಿ ತುಂಬ ಇರುತ್ತೆ, ಎಲ್ಲರೂ ಬೆಳೀತಾರೆ. ಹುರುಳಿ ಕಾಳು ಬೇಕು ಅಂತಾರೆ, ಮೊಳಕೆ ಹುರುಳಿ ಕಾಳು ಅದೆಲ್ಲ ಆರೋಗ್ಯವಾಗಿರುತ್ತೆ. ಆದರೆ ಬೆಳೆಯೋದು ಸ್ವಲ್ಪ ತುಂಬಾ ಕಡಿಮೆ, ಏನೂ ಬರಲ್ಲ ಅನ್ನೋ ಕಡೆ ನಾವು ಈಗ ಈ ಹುರುಳಿ ಬೆಳೆಯನ್ನು ಬೆಳೀತಿದ್ವಿ. ಸೊ ಪ್ರಾಮುಖ್ಯತೆ ಇತ್ತೀಚೆಗೆ ತುಂಬಾ ಬರ್ತಾ ಇದೆ. ಸೊ ಈ ಹುರುಳಿ ಬೆಳೆ ಹಾರ್ಸ್ ಗ್ರಾಮ್ ಅಂತ ಕರಿತೀವಿ. ಈ ಹುರುಳಿ ಬೆಳೆಯಲ್ಲಿ ನಾವು ಎಲ್ಲಿ ಖಾಲಿ ಜಾಗ ಇರುತ್ತೆ ಅಥವಾ ದಿನ್ನೆ ಜಾಗ ಇರುತ್ತೆ, ಎಲ್ಲಿ ತುಂಬ ಮಳೆ ಕಡಿಮೆ ಬರುತ್ತೆ ಅಂಥ ಕಡೆ ನಾವು ಈ ಹುರುಳಿಯನ್ನು ಬೆಳೆಯುತ್ತೇವೆ. ಈ ಹುರುಳಿಯಲ್ಲೂ ಕೂಡ ಕೆಲವು ಹೊಸ ತಳಿಗಳಿದೆ. ನಮ್ಮ ಯೂನಿವರ್ಸಿಟಿಯಿಂದ 2 ತಳಿಗಳನ್ನು ನಾವು ಶಿಫಾರಸು ಮಾಡಿದ್ದೇವೆ. BGM 1 ಮತ್ತು PHG 9 ಎಂಬ 2 ತಳಿಗಳನ್ನು ನಾವು ಹುರುಳಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಿರ್ತೇವೆ. ಈ ತಳಿಗಳ ವಿಶೇಷತೆ ಏನಂದರೆ, BGM 1 ಇದು ತುಂಬ ಶುಷ್ಕ ವಾತಾವರಣದಲ್ಲಿ ಅಥವಾ ತುಂಬ ಒಣವಲಯ, ಅತಿ ಕಡಿಮೆ ಮಳೆ ಬೀಳುವಂಥ ಜಾಗದಲ್ಲಿ ನಾವು ಇದನ್ನು ಬೆಳೆದರೂ ಕೂಡ ನಮಗೆ 3.5 ಅಥವಾ 4 ಕ್ವಿಂಟಾಲ್ ಇಳುವರಿಯನ್ನು ಪಡಿಬೋದು ಎಕರೆಗೆ. ಸೊ ಜೊತೆಗೆ ಇದನ್ನು ಯಾವುದಾದ್ರು ತೋಟಗಳ ಮಧ್ಯೆ, ಮ್ಯಾಂಗೋ ಆರ್ಚರ್ಡ್ಸ್ ಅಥವಾ ತೆಂಗಿನ ತೋಟಗಳ ಮಧ್ಯೆ ಕೂಡ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತೆ ಅಂಥ ಕಡೆ ಎಲ್ಲ ಬೆಳ್ಕೋಬೋದು. ಇದರೊಟ್ಟಿಗೆ ಇನ್ನೊಂದು PHG 9. ಈ PHG 9 ಎಂಬ ಹುರುಳಿ ತಳಿಯು 90 ರಿಂದ 100 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಸುಮಾರು 3 ರಿಂದ 3.5 ತಿಂಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಇದರ ಗುಣ ವಿಶೇಷತೆ ಏನಂದರೆ, ಇದರಲ್ಲಿ ತುಂಬ ಈ ಎಲೆಗಳು ಅಥವಾ ಫೋಲಿಯೇಜ್ ಅಂತ ಕರಿತೀವಿ, ತುಂಬ ಪೊದೆಯಾಗಿ ಬೆಳೆಯುತ್ತೆ. ಸೊ ಅದರಿಂದ ನಮಗೆ ಸಾರಜನಕದ ಫಿಕ್ಸೇಷನ್, ನೈಟ್ರೋಜನ್ ಫಿಕ್ಸೇಷನ್ ಅಂತ ಏನು ಹೇಳ್ತೀವಿ, ಸಾರಜನಕವನ್ನು ಹಿಡಿದಿಡುವ ಶಕ್ತಿ ತುಂಬ ಜಾಸ್ತಿ ಇದೆ. ಸೊ ಮಣ್ಣಿಗೆ ಸಾರಜನಕವನ್ನು ತುಂಬ ಅದು ಬೆರೆಸುತ್ತೆ. ಅದರೊಟ್ಟಿಗೆ ನಿರೋಧಕ ಶಕ್ತಿಯನ್ನು ಕೂಡ ಈ PHG 9 ಎಂಬ ತಳಿ ಹೊಂದಿದೆ. PHG 9 ತಳಿಯು ಬೂದಿ ರೋಗದ ನಿರೋಧಕ ಶಕ್ತಿ ಹೊಂದಿದೆ ಮತ್ತು ಅಧಿಕ ಫೋಲಿಯೇಜ್ ಅಥವಾ ಎಲೆ ಸಾಂದ್ರತೆ ಇರೋದ್ರಿಂದ ಸಾರಜನಕದ ಹಿಡಿದಿಡುವ ಗುಣ ಕೂಡ ತುಂಬ ಚೆನ್ನಾಗಿದೆ. ಈ ತಳಿಯನ್ನು ನಾವು ಮೊದಲು ಹೇಳಿದಾಗೆ ವಿವಿಧ ತೋಟಗಳ ಮಧ್ಯೆ ಅಥವಾ ಒಣ ವಲಯಗಳಲ್ಲಿ ಅತಿ ಕಡಿಮೆ ಮಳೆ ಬರುವ ಜಾಗಗಳಲ್ಲಿ ಕೂಡ ನಾವು ಈ ಹುರುಳಿ ಬೆಳೆಯನ್ನು ಬೆಳೆಯಬಹುದಾಗಿದೆ. ಈ 2 ತಳಿಗಳು ಸರಿಸುಮಾರು 3 ರಿಂದ 3.5 ತಿಂಗಳಲ್ಲಿ ನಮಗೆ ಕಟಾವಿಗೆ ಬರುತ್ತೆ. ಸರಿಸುಮಾರು 3 ರಿಂದ 4 ಕ್ವಿಂಟಾಲ್ ಇಳುವರಿ 1 ಎಕರೆಗೆ ಇದು ನೀಡುತ್ತದೆ. ಇತ್ತೀಚೆಗೆ ಈ ಹುರುಳಿ ಅತಿ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ, ಪೋಷಕಾಂಶಗಳ ಫಲವಾಗಿ ಮತ್ತು ವಿವಿಧ ರೋಗ ರುಜಿನಗಳಿಗೆ ರೆಸಿಸ್ಟೆನ್ಸ್ ಬರಲಿ ಅಂದ್ಬಿಟ್ಟು ನಾವು ಇದನ್ನು ಬೆಳೀತಾ ಇದ್ದೀವಿ. ಅದರೊಟ್ಟಿಗೆ ನಾವು ಎಲ್ಲಿ ಕಡಿಮೆ ಮಳೆ ಬರುತ್ತೆ, ಎಲ್ಲಿ ಏನೂ ಬೆಳೆಯೋದಿಲ್ವ ಅಂಥ ಕಡೆ ನಾವು ಈ ಹುರುಳಿ ಬೆಳೆಯನ್ನು ಬೆಳಿತೀವಿ. ಅದಕ್ಕೆ ನಾವು ಈ 2 ತಳಿಗಳನ್ನು ಶಿಫಾರಸು ಮಾಡಿದ್ದೇವೆ. ನೋಡಿದ್ರಲ್ಲ ವೀಕ್ಷಕರೇ, ಸರ್ವರೋಗಕ್ಕೂ ಮದ್ದಾಗಿರೋ ಸಿರಿಧಾನ್ಯದ ಕೃಷಿಯಲ್ಲಿ ಹೇಗೆಲ್ಲ ಲಾಭ ಗಳಿಸಬಹುದು ಅಂತ. ಅಷ್ಟೇ ಅಲ್ಲ, ಕಡಿಮೆ ನೀರಿನಲ್ಲೂ ಅಲಸಂದೆ ಹಾಗೂ ಹುರುಳಿ ಬೆಳೆಯನ್ನ ಬೆಳೆದು ಉತ್ತಮವಾದ ಆದಾಯವನ್ನ ಗಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಅನ್ನದಾತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾಳಿನ ಅನ್ನದಾತ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.